ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ತೈಲ ದರ ಏರಿಕೆಯಾಗ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಇದಾಗಲೇ ತೈಲ ಕಂಪನಿಗಳು ಹೆಚ್ಚಿಸಿದಾವೆ. ಪ್ರೀಮಿಯಂ ಪೆಟ್ರೋಲ್ ದರ ₹2 ₹2.30 ಏರಿಕೆಯಾಗಿದೆ. ಹಾಗೆ ನೂತನ ದರ ಇವತ್ತು ಬೆಳಗ್ಗೆಯಿಂದಲೇ ಜಾರಿ ಕೂಡ ಆಗಿದೆ. ಇದಾಗಲೇ ದರವನ್ನ ಹೆಚ್ಚಿಸಿದಾವೆ ಭಾರತದ ತೈಲ ಮಾರುಕಟ್ಟೆ ಕಂಪನಿಗಳು. ಮೊದಲನೇದಾಗಿ ಅಡುಗೆ ಅನಿಲ ಆಯಿತು. ಈಗ ನೋಡಿದ್ರೆ ಪೆಟ್ರೋಲ್ ಸರದಿ ಎಲ್ಲವೂ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ತೈಲ ಕಂಪನಿಗಳು ಹೆಚ್ಚಿಸಿದಾವೆ. ಪ್ರೀಮಿಯಂ ಪೆಟ್ರೋಲ್ ಮೇಲೆ 2.30 ಏರಿಕೆಯಾಗಿದೆ. ಹಾಗೆ ನೂತನ ದರ ಇವತ್ತು ಬೆಳಗಿನಿಂದ ಜಾರಿಗೂ ಕೂಡ ಬಂದಿದೆ. ಒಂದ್ ಕಡೆ ಇರಾನ್ ಮತ್ತೆ ಇಸ್ರೇಲ್ ಎರಡು ಕೂಡ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇರೋದು, ಮತ್ತೊಂದು ಕಡೆ ಹರ್ಮುಜ್ ಜಲಸಂಧಿ ಬಂದ್ ಆಗಿರೋದು, ಇವೆಲ್ಲದರ ಎಫೆಕ್ಟ್ ಜಗತ್ತಿನಾದ್ಯಂತ ಕಾಣೋದಕ್ಕೆ ಸಿಗ್ತಾ ಇದೆ. ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಹರೀಶ್, ಹೌದು, ಅಡುಗೆ ಅನಿಲ ಆಯಿತು, ಇದೀಗ ಪೆಟ್ರೋಲ್ನ ಸರದಿ, ಇದಾಗಲೇ ಪ್ರೀಮಿಯಂ ಪೆಟ್ರೋಲ್ ದರ ಹೆಚ್ಚಳವಾಗಿದೆ ಅನ್ನುವಂಥ ಅಪ್ಡೇಟ್ಸ್ ಸಿಗ್ತಾ ಇದೆ, ಜಾರಿ ಕೂಡ ಆಗಿದೆ ಅಂತ. ಹರೀಶ್, ಹೌದು ಚೈತ್ರ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿರಂತರವಾಗಿ ನಡೀತಾನೆ ಇದೆ. 3 ವಾರಗಳು ಯುದ್ಧ ಇನ್ನೂ ಮುಂದುವರಿತಾ ಇದೆ. 4ನೇ ವಾರಕ್ಕೆ ಕಾಲಿಡುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಬಹು ಮುಖ್ಯವಾಗಿ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಭಾರತದ 22 ಹಡಗುಗಳು ಅಲ್ಲೇ ಸಿಲುಕಿ ಹಾಕೊಂಡಿರುವಂತಹದ್ದು. ತೈಲ ತುಂಬಿದ ಹಡಗುಗಳು ಭಾರತಕ್ಕೆ ಬರ್ತಿಲ್ಲ. ಇದರಿಂದ ಭಾರತದಲ್ಲೂ ಕೂಡ ತೈಲ ಅಭಾವ ಸೃಷ್ಟಿ ಆಗ್ತಾ ಇದೆ. ಇದರಿಂದ ತೈಲ ಬೆಲೆಯನ್ನು ಏರಿಕೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಮತ್ತೆ ಅನಿವಾರ್ಯ ಈಗ ತೈಲ ಕಂಪನಿಗಳಿಗೆ ಸೃಷ್ಟಿಯಾಗಿರುವಂತಹದ್ದು. ಈಗ ಪ್ರಾಥಮಿಕವಾಗಿ ಪ್ರೀಮಿಯಂ ಪೆಟ್ರೋಲ್ನ ಬೆಲೆಯನ್ನು ಏರಿಸಲಾಗಿದೆ. ಇಡೀ ದೇಶಾದ್ಯಂತ ಈ ಬೆಲೆ ಜಾರಿಯಲ್ಲಿರುತ್ತೆ. ಇವತ್ತು ಬೆಳಗಿನಿಂದಲೇ ಈ ಬೆಲೆ ಏರಿಕೆ ಆಗಿರುವಂತಹದ್ದು. 1 ಲೀಟರ್ ಪೆಟ್ರೋಲ್ ಬೆಲೆ ₹2 ₹2.30 ಏರಿಕೆ ಆಗಿರುವಂತಹದ್ದು. ಇದು ಸಾಮಾನ್ಯ ಪೆಟ್ರೋಲ್ ದರ ಏರಿಕೆ ಅಲ್ಲ. ಸಾಮಾನ್ಯ ಪೆಟ್ರೋಲ್ ದರವು ಕೂಡ ಮುಂದೆ ಏರಿಕೆ ಆಗುವ ಮುನ್ಸೂಚನೆ ಇದು ಎದ್ದು ಕಾಣ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಮಧ್ಯಪ್ರಾಚ್ಯದಲ್ಲಿ ತೈಲ ಘಟಕಗಳ ಮೇಲೆ ದಾಳಿ ಆಗ್ತಾ ಇದೆ. ಇಡೀ ವಿಶ್ವದಾದ್ಯಂತ ತೈಲ ಅಭಾವ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಭಾರತದಲ್ಲೂ ಕೂಡ ಈ ತೈಲ ಅಭಾವ ಸೃಷ್ಟಿಯಾಗಿರೋ ಕಾರಣದಿಂದನೇ ಈಗ ಪ್ರೀಮಿಯಂ ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆ ಆಗಿರುವಂತಹದ್ದು. ಮುಂದಿನ ದಿನಗಳಲ್ಲಿ ಸಾಮಾನ್ಯ ಪೆಟ್ರೋಲ್ ಬೆಲೆಯೂ ಕೂಡ ಏರಿಕೆ ಆಗುವ ಮುನ್ಸೂಚನೆ ಇದು ಸಿಗ್ತಾ ಇದೆ. ಚೈತ್ರ, ಓಕೆ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಹೊರ್ಮುಜ್ ಜಲಸಂಧಿ ವಿಚಾರವಾಗಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ನಮಗೆ.